ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದರೂ ಆನಂದ್, ನೀನು ಮಾಡಿದ್ದು ಯಾಕೋ ನನಗೆ ಸರಿ ಅನಿಸ್ಲಿಲ್ಲ. ಯಾವ ವಿಷಯ ಮಾತಾಡ್ತಾ ಇದೆಯಾ? ಭಾಗ್ಯಮ್ಮನ ಹತ್ರ ಮಾತಾಡಿದ್ದು ಸ್ವಲ್ಪ ಹೊರಟು ಅನಿಸ್ತು. ಅಪ್ಪ ಅವರು ಎಷ್ಟು ನೋಡ್ಕೊಂಡಿರ್ತಾರೋ ಏನೋ. ನಾನು ಏನು ಮಾಡ್ಲಿಚ್ಚಿನ? ಅಲ್ಲ, ಅವರು ಅಷ್ಟೊಂದು ನಾನು ಹೇಳಿದೆ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದಾಗ ವಾಯ್ಸ್ ರೈಸ್ ಮಾಡಲೇಬೇಕಲ್ಲ. ನಿಜವಾಗ್ಲೂ ಅಷ್ಟೊಂದು ಹಾರ್ಷ್ ಆಗಿತ್ತ ನಾನು ಹೇಳಿದ್ದು? ಹೀಗೆ ಹಾಗನ್ಸಿದೆ ಅಂದಮೇಲೆ ಪಾಪ ಆಂಟಿಗೂ ಬೇಜಾರಾಗ್ಬಿಡುತ್ತೆ. ಸಾರಿ ಕೇಳ್ತೀನಿ ಬಿಡ, ಸರಿ ಹೋಗುತ್ತೆ. ಇದು ಊಟ ಮಾಡಿದ್ರಾ? ಇಲ್ಲ, ಕೊಡ್ಬೇಕು. ಕೊಡು. ವಾಶ್ರೂಮ್ ಅಲ್ಲೂ ಇಲ್ಲ, ಎಲ್ಲೋ ಹೋದ್ರು. ಆನಂದ್, ಆನಂದ್, ಏನಾಯ್ತಪ್ಪಣ್ಣ? ಬೇಗ ಬಾ ಇಲ್ಲಿ. ಅಣ್ಣ ಏನಾಯ್ತು? ಆನಂದ್, ಭಾಗ್ಯಮ್ಮ ಎಲ್ಲೂ ಕಾಣ್ತಿಲ್ಲ. ಕಾಣ್ತಾ ಇಲ್ಲ? ಹೇ, ನೀನೇ ಮನಸ್ಬಿಟ್ಟು ಬಂದೆ ಅಂತ ಹೇಳಿದೆ. ಮಲಗಿಸ್ಬಿಟ್ಟು ಬಂದೆ. ಸರಿ ಊಟ ಕೊಡೋಣ ಅಂತ ತಗೊಂಡೋಗೋ ಅಷ್ಟರಲ್ಲಿ ರೂಮಲ್ಲಿ ಕಾಣಿಸ್ತಿಲ್ಲ. ಎಲ್ಲ ಹೋದ್ರು ಏನೋ. ಎಲ್ಲ ಕಡೆ ಹುಡುಕ್ತ? ಎಲ್ಲ ಕಡೆ ಹುಡುಕ್ದೆ. ಮೇಲ್ ಬಂದಿರಲ್ಲ, ಬಂದಿದ್ರೆ ನೀನ್ ಅಲ್ಲೇ ಕೂತಿದ್ಯಲ್ಲ. ಎಲ್ಲ ಹೋಗಿರ್ಬೋದು ಆನಂದ್. ಹೊರಗಡೆ ನೋಡೋಣ ಬಾ. ಅಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಕೆಲಸ ಮಾಡು, ನೀನ್ ಈ ಕಡೆ ಹೋಗಿ ಹುಡುಕು, ನಾನು ಈ ಕಡೆ ನೋಡ್ತೀನಿ. ಸರಿ. ಆನಂದ್, ಎಲ್ಲೂ ಸಿಗ್ಲಿಲ್ವಾ? ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಿಲ್ಲ. ಇವಾಗ ಏನ್ ಮಾಡೋದಪ್ಪ ಅಣ್ಣ? ಈ ವಿಷಯ ಗೆಳೆಯನ್ಗೆ ಹೆಂಗೆ ಹೇಳಿ? ಹೇಳಲೇಬೇಕಲ್ಲ ಆನಂದ್, ಬೇರೆ ವಿಧಿ ಇಲ್ಲ. ನಿಮಿಷ ಇರು. ಹೇಳ ಗೆಳೆಯ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ. ಏನು? ಅದೇನಂದ್ರೆ ಅಪರ್ಣ ಊಟ ಕೊಡಕ್ಕೆ ಅಂತ ಹೋಗಿದ್ದಾಳೆ. ಅಮ್ಮ ಅಲ್ಲಿ ಕಾಣಿಸಿಲ್ಲ. ಸುತ್ತಮುತ್ತ ಎಲ್ಲ ಹುಡುಕಿದೀವಿ ಕಣ, ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳಿದೆ ಅವ್ರಿಗೆ? ಇಲ್ಲ, ಏನು ಹೇಳಿಲ್ಲ. ಅಲ್ಲ, ಒಂದ್ ವೇಳೆ ಹೇಳಿದ್ರು ಅವ್ರಿಗೆ ಹುಡುಕಕ್ ಗೊತ್ತಾಗಲ್ವಲ್ಲ. ಸರಿ, ಎಷ್ಟೊತ್ತಾಯ್ತು? ಈಗೊಂದು ಅರ್ಧ ಗಂಟೆ ಆಯ್ತು ಅಷ್ಟೇ ಗೆಳೆಯ. ಸರಿ, ನೀನು ಹುಡ್ಕೋ, ನಾನು ಹುಡುಕ್ತೀನಿ. ಅವ್ರು ಆಟೋನೋ ಕ್ಯಾಬ್ ಹತ್ತಿರಲ್ಲ, ಈಗ ಹೋಗಿದ್ದಾರೆ ಅಂದ್ರೆ ಅಲ್ಲೇ ಸುತ್ತಮುತ್ತ ಎಲ್ಲ ಇರ್ತಾರೆ. ನಾನು ಈಗಲೇ ಹೊರಡ್ತಾ ಇದ್ದೀನಿ. ಸರಿ ಗೆಳೆಯ, ಬಾಯ್. ಅಪ್ಪಣ್ಣ, ಕೆಲಸ ಮಾಡು, ನೀನು ಇನ್ನೊಂದ್ಸಲ ಹುಡ್ಕೋ. ಅಮ್ಮ ಸಿಕ್ಕಿದ ಕೂಡಲೇ ನನಗೆ ಕಾಲ್ ಮಾಡು, ನಾನು ಹೋಗಿ ಗೆಳೆಯನ ಮೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾಯ್. ಗೆಳೆಯ, ಒನ್ಸ್ ಅಗೇನ್ ಸಾರಿ ಕಣ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ. ಅಲ್ಲ, ನೀನು ಎಲ್ಲ ಕಡೆ ಹುಡುಕ್ದೆ, ನಾನು ಎಲ್ಲ ಕಡೆ ಹುಡುಕಿದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ ಅಮ್ಮ. ಅದಕ್ಕೆ ಪೊಲೀಸ್ ಅವ್ರಿಗೆ ವಿಷಯ ತಿಳಿಸಿದ್ರೆ ಹೆಲ್ಪ್ ಆಗ್ಬೋದು ಅಂತ ಬರಕ್ಕೆ ಹೇಳಿದ್ದೀನಿ. ಓಕೆ ಅಲ್ವಾ? ನೀವೇನು ಬರವಿ ಮಾಡ್ಕೋಬೇಡಿ. ಅವ್ರನ್ನ ಟ್ರೇಸ್ ಮಾಡೋದಕ್ಕೆ ನಾವೇನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡಾಗಿದೆ. ನೀವು ಒಂದ್ಸಾರಿ ನಿಮ್ಮ ಪರಿಚಯಸ್ಥನ ವಿಚಾರಿಸ್ಬೇಕಾಗಿತ್ತು. ಅಕಸ್ಮಾತ್ ನಿಮ್ಮ ಪರಿಚಯಸ್ಥರ ಮನೆಗೆ ಏನಾದರೂ ಹೋಗಿದ್ರೆ? ಇಲ್ಲ ಸರ್,
ಹಾಗೆಲ್ಲ ಎಲ್ಲೂ ಹೋಗಲ್ಲ ಅವರು. ಹೊರಗಡೆ ಪ್ರಪಂಚ ಅಷ್ಟಾಗಿ ಗೊತ್ತಿಲ್ಲ, ಮನೇಲೇ ಇರ್ತಾರೆ. ಆಮೇಲೆ ನೆಂಟರು ಇಷ್ಟು ಎಲ್ಲ ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ಟೆನ್ಷನ್ ಆಗ್ತಾ ಇದೆ. ಸರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹುಡುಗಿಸ್ಕೊಡಿ ಸರ್. ಅವ್ರು ಸಿಗೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಪ್ಲೀಸ್ ಸರ್. ಸರ್, ಇದು ಕಂಪ್ಲೇಂಟ್ ಏನಾದರೂ ಕೊಡಬೇಕಾ? ಇಲ್ಲ ಕಂಪ್ಲೇಂಟ್ ಏನು ಬೇಡ, ಈಗ ತಾನೇ ಮಿಸ್ ಆಗಿರೋದಲ್ವಾ. ಹೇಗಿದ್ರು ನೀವು ಹುಡುಕ್ತಾ ಇದ್ದೀರಾ. ಒಂದು ವೇಳೆ ನಿಮ್ಗೇನಾದರೂ ವಿಷಯ ಗೊತ್ತಾದರೆ ನಮಗೆ ತಿಳಿಸಿ. ನಮಗೇನಾದರೂ ಗೊತ್ತಾದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರಿ, ನಾನು ನಿಮ್ಗೆ ಬರಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಓಕೆ. ಆನಂದ, ನಾವಿಬ್ರು ಒಂದೇ ಕಡೆ ಹುಡ್ಕೋದು ಬೇಡ ಕಣ. ನೀನು ಬೇರೆ ಕಡೆ ಹುಡ್ಕೊ, ನಾನು ಬೇರೆ ಕಡೆ ಹುಡ್ಕೇನೆ. ಹಾಂ, ಓಕೆ ಸರಿ. ಫೋನ್ ಮಾಡ್ತೀನಿ. ಏನಮ್ಮ ಬದುಕ ಪೂಜೆ ಮಾಡ್ಸಕ್ ಬಂದ್ರಾ? ಇವತ್ತು ಉತ್ಸವ ಎಲ್ಲ ಇದೆ. ಉತ್ಸವ ನೋಡ್ಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಮ್ಮ. ನೀನು ಅಷ್ಟೇ ಮಲ್ಲಿ ಎಲ್ಲ ಉತ್ಸವ ತಗೊಂಡು ಪ್ರಸಾದ ತಗೊಂಡು ಹೋಗ್ಬೇಕು. ನೀನು ದೇವ್ರು ಕೇಳ್ಕೊಳ್ಳೋ ಒಳ್ಳೇದಾಗ್ಲಿ ಅಂತ ಕೈ ಮುಗಿ ಕ್ಲೀನಾಗಿ. ಆಯ್ತಮ್ಮ. ಭೂಮಿಕಾ ಹೋಗ್ತಿದ್ದ ಆಟೋ ಇದೆ ಅಲ್ವಾ? ಎಲ್ಲಿಗೆ ಹೋಗ್ಬೇಕಮ್ಮ? ಆಟೋದಲ್ಲಿ ಬಂದ್ರ ಅವ್ರ ದೇವಸ್ಥಾನದ ಒಳಗಡೆ ಹೋದ್ರು. ದೇವ್ರೆ, ನನ್ನ ಉದ್ದೇಶ ಯಾರನ್ನೂ ಕಟ್ಟಾಕೋದಲ್ಲ, ಯಾರ ಮನ್ಸಿಗೂ ನೋವು ಮಾಡೋದಲ್ಲ. ಗೌತಮ್ ಅವ್ರಿಗೆ ಎಲ್ಲಿ ಏನು ತೊಂದರೆ ಆಗ್ಬಿಡುತ್ತೆ ಅನ್ನೋದಷ್ಟೇ ನನ್ನ ಚಿಂತೆ. ಅದಕ್ಕೆ ನಾನು ಈ ರೀತಿ ಇರೋದು. ನೋಡೋರ ಕಣ್ಣಿಗೆ ನಾನು ಯಾಕೆ ಎಷ್ಟು ಕಲ್ ಮನ್ಸು ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ಬೋದು. ಆದರೆ ನನ್ನ ಒಳಗಾಗಿರೋ ಯುದ್ಧ, ನನ್ನ ಒತ್ತಾಟ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ಯಾವುದೇ ಕಾರಣಕ್ಕೂ ಗೌತಮ್ ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು, ಅಷ್ಟೇ ನಾನು ಬಯಸೋದು. ನನ್ನ ಮಗ ಈಗೀಗ ಅವ್ರನ್ನ ತುಂಬಾ ಹಚ್ಕೋತಿದ್ದಾನೆ. ಅದರಿಂದ ಗೌತಮ್ ಅವ್ರಿಗೆ ಏನೂ ತೊಂದರೆ ಆಗದೆ ಇರೋ ಥರ ನೋಡ್ಕೊ, ಅಷ್ಟೇ ನಾನೇನು ಕೇಳ್ಕೊಳ್ಳೋದು. ದೇವ್ರೆ, ನಮ್ಮ ಅಕ್ಕ ಬಾಬಾನ ಆದಷ್ಟು ಬೇಗ ಒಂದಾಗೋ ಥರ ಮಾಡಪ್ಪ. ಅವ್ರು ಒಂದಾಗಿದ್ರೆ, ಅವ್ರು ಚೆನ್ನಾಗಿದ್ರೆ ನನ್ಗೆ ಯಾವುದೇ ಆದ್ರೂ ಅಗತ್ಯ ಇರಲ್ಲ. ಹೇಗಾದ್ರೂ ಮಾಡಿ ಅವ್ರಿಬ್ಬರನ್ನ ಒಂದಾಗೋ ಥರ ಮಾಡು ದೇವ್ರೆ. ನನ್ನ ಪಪ್ಪ ನನ್ನ ಮುಂಚಿನ ಥರ ಮಾತಾಡಿಸ್ತಾನೇ ಇಲ್ಲ. ಅವರು ನನ್ನ ಮುಂಚಿನ ಥರ ಮಾತಾಡ್ಸಂಗೆ ಮಾಡಪ್ಪ. ಅವ್ರು ನನ್ನ ಮುದ್ದು ಮಾಡಬೇಕು. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ.